ನಮ್ಮ ಭಾರತದ ಪ್ರಧಾನಮಂತ್ರಿ ತನ್ನ ಪ್ರಯಾಣವನ್ನು ಮುಗಿಸಿ ತಾಯ್ನಾಡಿಗೆ ಹಿಂತಿರುಗಿದ್ದಾರೆ. ಒಂದು ಮುಖ್ಯ ಪ್ರಕಟಣೆ. ಅನೇಕ ಗಾಂಜಾ ವ್ಯಾಪಾರಕ್ಕೆ ಸಂಬಂಧಿಸಿದವರು ಹಾಗೂ ಸಾರಾಯಿ ಸಾಮ್ರಾಜ್ಯದಲ್ಲಿ ಹೆಸರುವಾಸಿಯಾದ ಕೈದಿ ಕಲೆ ಅರಸನ್ ಇಂದು ಮುಂಜಾನೆ ಸೆರೆಮನೆಯಿಂದ ತಪ್ಪಿಸಿಕೊಂಡಿದ್ದಾನೆ. ಸ್ವಾಮಿ, ಕಲೇರ್ಸ ಜೈಲಿನ ತಪ್ಪಿಸಿಕೊಂಡಂತೆ. ಏನ್ ಸ್ವಾಮಿ ಇಷ್ಟು ಸೀರಿಯಸ್ ಆಗಿ ಹೇಳಿದ್ರು? ನೀವು ಮಾಮೂಲಾಗಿ ಓದ್ತಾ ಇದ್ದೀರಾ? ಈಗ ಏನ್ ಮಾಡ್ಬೇಕಂತೀಯ? ಇಲ್ಲ ಸ್ವಾಮಿ, ನಾನು ದಾರಿಯಲ್ಲಿ ಇನ್ಸ್ಪೆಕ್ಟರ್ ನೋಡಿದೆ, ಬೇಕಾದ್ರೆ ಕಾನ್ಸ್ಟೇಬಲ್ ಕಾವಲಿ ಕೊಡ್ತೀನಿ ಅಂದ್ರು. ಏನಿಲ್ಲ, ಒಂದು ಲೆಟರ್ ಕೊಟ್ಟರೆ ಸಾಕು, ನಾನು ಹೋಗಿ ಎಲ್ಲ ನೋಡ್ಕೊಂಡು ಬರ್ತೀನಿ. ನಮಗೆ ಕರ್ತನೇ ರಕ್ಷಕನು, ಆತನೇ ನಮ್ಮನ್ನು ಕಾಯುವನು. ನೀನು ಹೋಗಿ ನಿನ್ನ ಕೆಲಸ ನೋಡು. ಬರೋ ವ್ಯಕ್ತಿ ನನ್ನ ಕೊಂದ್ರೆ ಯಾರಿಗೇನು, ಯಾರೇನ್ ಮಾಡ್ತಾರೆ? ಸ್ವಾಮಿ, 2 ದಿನ ರಜೆ ಬೇಕು. ಏನಾಯ್ತು? ಏನಿಲ್ಲ, ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಕನಸಲ್ಲಿ ಬರ್ತಾ ಇದ್ದಾರೆ, ಅದಕ್ಕೆ. ಮೊದಲು ಚಟ್ನಿ ಹಾಕು. ಈಗ ಹೇಳು ಸ್ವಾಮಿ. ಅದು ಪರವಾಗಿಲ್ಲ. ಈಗ ಈ ಕಲೆಯರ್ಸ ಬೇರೆ ಕನಸಲ್ಲಿ ಬಂತು ಬೆದರಿಸ್ತಾ ಇದ್ದಾನೆ. ಸರಿ, ಆದ್ರಿಂದಲೇ 2 ದಿನ ರಜೆ. ಏ ಸೈಮನ್, ಇದಕ್ಕೆಲ್ಲ ಯಾಕೆ ಭಯ ಪಡ್ತೀಯ? ಹೋಗಿ ನಿನ್ ಕೆಲಸ ನೋಡು. ಸರಿ ಸ್ವಾಮಿ, ಇದನ್ನ ಊಟ ಮಾಡಿ ಬರ್ತೀನಿ ಈಗ. ಅಲ್ಲಿ ನಾನು ಜೈಲಿನಲ್ಲಿ ರಾಗಿ ಮುದ್ದೆ ಅನ್ನ ತಿಂತಿದ್ರೆ ನೀ ಇಲ್ಲಿ ಮೃಷ್ಟಾನ್ನ ಭೋಜನ ಮಾಡ್ತಿದ್ಯಾ? ಚೆನ್ನಾಗಿ ನೋಡ್ಕ. ನಿನ್ ಮುಂದೆ ಈಗೊಬ್ಬ ಕೈದಿಯಾಗಿ ನಿಂತಿರೋ ನಾನು ಒಂದು ಕಾಲದಲ್ಲಿ ರಾಜನಂತೆ ಬದುಕಿದ್ದವನು, ಆದ್ರೆ ಈಗ ನನ್ನ ಈ ಸ್ಥಿತಿಗೆ ಕಾರಣ ನೀನೆ. ತಮ್ಮ, ನಾನು ನಿನಗೇನಪ್ಪ ಮಾಡಿ? ಏನ್ ಮಾಡಿಲ್ಲ. ಎಕರೆಗಟ್ಟಲೆ ಗಾಂಜಾ ತೋಟ, ಲೆಕ್ಕವಿಲ್ಲದಷ್ಟು ಹಣ, ಬೀದಿಗೆರಡು ಸಾರಾಯಿ ಅಂಗಡಿ. ನನಗೆ ನಾನೇ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸಂತೋಷವಾಗಿದ್ದೆ. ನನ್ನನ್ನು ಈಗ ಏನೂ ಇಲ್ದವನಾಗಿ ಮಾಡ್ಬಿಟ್ಟಲ್ಲೋ. ನನ್ನ ನೋಡಿ ಹೆದರುತ್ತಾ ಇದ್ದವರೆಲ್ಲ ಈಗ ನನ್ನ ಎದುರಾಗಿ ಸಾಕ್ಷಿ ಹೇಳ್ತಾರಂದ್ರೆ ಅದಕ್ಕೆಲ್ಲ ಕಾರಣ ನೀನೆ. ಕಲೆಯರಸ, ನಿನ್ನನ್ನು ತಪ್ಪು ತಿಳ್ಕೊಂಡಿದ್ದೀಯಾ? ಇದಕ್ಕೆಲ್ಲ ಕಾರಣ ನಾನಲ್ಲಪ್ಪ. ನನ್ನ ಗಾಂಜಾ ತೋಟಕ್ಕೂ ಸಾರಾಯಿ ಅಂಗಡಿಗೂ ಕೆಲಸಕ್ಕೆ ಬರ್ತಿದ್ದವರೆಲ್ಲ ಈಗ ಪ್ರಾರ್ಥನೆ ಕೂಟ ಎಂದು ಸಮಯ ಕಳೆಯೋದಕ್ಕೆ ಕಾರಣ ನೀನೆ. ಇಲ್ಲಪ್ಪ, ಇಲ್ಲ. ಈ ಜನರಿಗೆ ಯೇಸು ಕ್ರಿಸ್ತನ ಬಗ್ಗೆ ಮಾತ್ರ ನಾನು ಹೇಳ್ತಿದ್ದೆ. ಈ ಗ್ರಾಮಕ್ಕೂ ಈ ಜನರಿಗೂ ನಾನೇ ದೇವರು. ತಮ್ಮ, ನಾನು ನಿನ್ ಬಳಿ ನ್ಯಾಯ ಕೇಳಕ್ ಬರ್ಲಿಲ್ಲ. ನಾನು ಜೈಲಿಂದ ತಪ್ಪಿಸ್ಕೊಂಡಿದ್ದೆ ನಿನ್ ಕೊಲೆ ಮಾಡಕ್ಕೆ. ತಮ್ಮ, ನಿನ್ ಕೊಲೆ ಮಾಡೋದಕ್ಕೂ ನಾನು ಸಾಯೋದಕ್ಕೂ ಭಯ ಪಡ್ತಾ ಇಲ್ಲ. ನನಗೆ ಮಾಡಬೇಕಾದ ಒಂದು ಕರ್ತವ್ಯವಿದೆ, ಅದಕ್ಕಾಗಿ ಸ್ವಲ್ಪ ಸಮಯ ಬೇಕು. ಕಸಾಯಿ ಅಂಗಡಿಯವನ ಹತ್ರನೇ ಕರುಣೆ ಎದುರು ನೋಡ್ತೀಯಾ? ಸರಿ ಸರಿ. ಮರಣ ಶಿಕ್ಷೆ ಕೈದಿ ಬಳಿ ಕೂಡ ಕೊನೆ ಆಸೆ ಏನೆಂದು ಕೇಳ್ತಾರೆ, ಹೇಳು. ನಾನು ಒಂದೇ ಒಂದಿನ ಹೊರಗೋಗಿ ಬರ್ಬೇಕಪ್ಪ. ನನ್ನನ್ನು ನೋಡಿದ್ರೆ ಮೆಂಟಲ್ ತರ ಕಾಣ್ತೀನಾ? ಬೋಧನೆ ಮಾತ್ರ ಮಾಡೋದಲ್ದೆ ಒಳ್ಳೆ ಕಾಮಿಡಿ ಕೂಡ ಮಾಡ್ತೀಯಾ? ಕಲೆಯರಸ, ನನ್ನ ನಂಬು. ನಾನು ಹೇಳಿದ ಮಾತನ್ನು ತಪ್ಪೋದಿಲ್ಲ. ಒಂದೇ ಒಂದಿನ ನಾನು ಖಂಡಿತ ಬರ್ತೀನಿ. ಸರಿ, ನೀನು ಹೋಗು. ಆದ್ರೆ ಒಂದು ಕಂಡೀಷನ್. ನೀನು ಹೋಗಿ ತಿರುಗಿ ಬರೋ ತನಕ ಈ ಚರ್ಚು ನಿನ್ನನ್ನೇ ನಂಬಿರೋ ಅವನು ನನ್ನ ಕಂಟ್ರೋಲ್ ಅಲ್ಲೇ ಇರಬೇಕು. ಆದ್ರೆ ಒಂದು ಹೇಳ್ತೀನಿ ಕೇಳು, ಪೊಲೀಸ್ನವರ ಹತ್ರ ಏನಾದ್ರೂ ಹೋದ್ರೆ ಎಲ್ಲವನ್ನು ಧ್ವಂಸ ಮಾಡ್ತೀನಿ, ಗೊತ್ತಾನೆ? ತಮ್ಮ, ವೇದವನ್ನು ಆಧರಿಸೋ ನಾನು ಯಾವಾಗ್ಲೂ ಮಾತನ್ನು ತಪ್ಪುದಿಲ್ಲ. ಖಂಡಿತ ತಿರುಗಿ ಬರ್ತೀನಿ, ನನ್ನ ನಂಬು. ಹೋಗ್. ನೀ ಸಿಕ್ಕಾಕೊಂಡೆ ಕಣ, ಗೊತ್ತಾ? ಅಯ್ಯೋ, ಸೈಮನ್, ನಾನು ಹೋಗಿ ಬರ್ತೀನಿ. ಎಲ್ಲವನ್ನು ನೋಡ್ಕೊ. ಸ್ವಾಮಿ, ದಯವಿಟ್ಟು ತಿರುಗು ಬರಬೇಡಿ ಸ್ವಾಮಿ.
ನಾನು ಜೀವಂತವಾಗಿರೋದ್ರಿಂದ ಯಾರಿಗೂ ಏನು ಪ್ರಯೋಜನವಿಲ್ಲ. ಆದ್ರೆ ನೀವಿರೋದಾದ್ರೆ ಈ ಊರಿಗೂ ಮಾತ್ರವಲ್ಲ, ಈ ದೇಶಕ್ಕೂ ಒಳ್ಳೇದು. ಆದ್ರಿಂದಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹಿಂದಿರುಗಿ ಬರಬೇಡಿ ಸ್ವಾಮಿ. ಸೈಮನ್, ಸುಮ್ಮನೆ ಭಯಪಡಬೇಡ. ಕರ್ತನು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ. ನಾನು ಹೋಗಿ ಬರ್ತೀನಿ. ಸೈಮನ್, ಎಲ್ಲವನ್ನ ಚೆನ್ನಾಗಿ ನೋಡ್ಕೋ. ಗಾಡ್ ಬ್ಲೆಸ್ ಯು. ನಾನು ಬರ್ತೀನಿ. ಸ್ವಾಮಿ, ನಾನು ಹೇಳಿದ್ದು ಕರ್ತನು ಎಲ್ಲವನ್ನೂ ನೋಡಿಕೊಳ್ತಾನೆ. ಭಯಪಡಬೇಡ, ನಾನು ಬರ್ತೀನಿ. ಹಲೋ ಫಾದರ್. ಏಯ್, ಬೆಳಿಗ್ಗೆ 6 ಗಂಟೆಗೆ ಬರಲಿಲ್ಲ, ಇವನಿಲ್ಲ. ಇದನ್ನು ಮನಸ್ಸಲ್ಲಿಟ್ಕೊಂಡು ಹೋಗು. ನಾನು ಬರ್ತೀನಪ್ಪ. ಸೈಮನ್ ಸ್ವಾಮಿ, ನಿನಗೊಂದು ಹೇಳೋದು ಮರ್ತೋದೆ. ಹೇಳಿ ಸ್ವಾಮಿ. ಅವನು ನಮ್ಮ ಅತಿಥಿ. ಅವನು ಸ್ವಲ್ಪ ಹೊರಟಾನೆ. ಆದರೂ ನನ್ನನ್ನು ಹೇಗೆ ನೋಡ್ಕೊಳ್ತೀಯೋ ಹಾಗೆಯೇ ಅವನನ್ನು ನೋಡ್ಕೋ. ಆಯ್ತು ಸ್ವಾಮಿ, ನಾನು ಬರ್ತೀನಿ. ಏಯ್, ಏನೋ ಭಾರಿ ಫೀಲಿಂಗ್ಸ್ ಅಲ್ಲಿ ಇದೆಯಾ? ಏಯ್, ಈಗ್ಲೇನೆ ನನಗೆ ಹಳೆ ಸಿನಿಮಾ ನೋಡಿದ ಹಾಗೆ ಎಫೆಕ್ಟ್ ಫೀಲಿಂಗ್ ಬರ್ತಿದೆ. ಏಯ್, ಹೋಗೋ. ಓವರ್ ಸೀನ್ ತುಂಬಾ ಒಳ್ಳೇದಲ್ಲ. ಊಟಕ್ಕೆ ಏನಾದ್ರು ತಗೊಂಡ್ ಬಾ. ಹೋಗ್ಲೋ. ಇಲ್ಲೇನೋ ಏನೂ ಇಲ್ಲ, ಬೇಕಾದ್ರೆ ಹೇಳು, ಹೊರಗೋಗಿ ತರ್ತೇನೆ. ಅರ್ಧ ಗಂಟೆ ಆಗುತ್ತೆ. ಆಹಾ, ಏನ್ಲ, ನಾನು ನೋಡಿದ್ರೆ ಏನಿಸ್ತದೆ ನಿನಗೆ? ನಿಮ್ಮ ಫಾದರ್ ಹೋಗಿ 6 ಗಂಟೆಗೆ ಬರ್ತಾರೆ, ನೀನು ಹೋಗಿ ಅರ್ಧ ಗಂಟೆ ಆದ್ಮೇಲೆ ಬರ್ತೀಯಾ? ಏಯ್, ನಾನು ನೋಡಿದ್ರೆ ಏನು ಕಾಮಿಡಿ ತರ ಕಾಣ್ತೀನಾ? ನಾನು ಕಿಲ್ಲರ್ ಕಣ್ಲಾ, ಕಿಲ್ಲರ್. ಒಬ್ಬ ವಿಲನ್ ಅನ್ನು ಕಾಮಿಡಿ ಮಾಡಬೇಡ. ಊಟಕ್ಕೆ ಏನಾದ್ರು ಇದ್ದೆ ತಗೊಂಡ್ ಬಾ. ನಿನಗೆಲ್ಲ ಹಾಲ್ನಲ್ಲಿ ಪಾರ್ಡಲ್ ಹಾಕೊಟ್ರು ತಪ್ಪೇನಿಲ್ಲ. ಏಯ್, ಏನೋ ಅದು ಗೊಂಗ್ತಾ ಇರೋದು? 2 ಬಿಟ್ರೆ ಕೈದಿಗಳಿಗೆಲ್ಲ ಕೈ ಕಟ್ಬೇಕಾಯ್ತಲ್ಲ, ಏನ್ ಮಾಡೋದು? ಏನೋ ಇದು? ಬರೀ ಮೇಕಪ್ ಸೆಟ್ಟೆ ಕಾಣ್ತಾ ಇದೆ. ನೀನು ನಿಮ್ಮ ಫಾದರ್ ಇದನ್ನು ಹಾಕೊಂಡು ಊರು ತಿರ್ತೀರೋ ಏನೋ? ಅದು ಸಂಡೇ ಕ್ಲಾಸ್. ಸಂಡೇ ಕ್ಲಾಸಾ? ಹಾಗಂದ್ರೆ ಭಾನುವಾರ ಶಾಲೆ. ಏನಲ್ದೆ? ಏನದೇನದು? ಚೆನ್ನಾಗಿ ತಿನ್ನು. ಏಯ್, ಏನು ನಮ್ಮೂರ್ ಶಾಲೆ ನಿಮ್ಮೂರ್ ಶಾಲೆ ಅಂತ ಕೇಳಿದ್ದೀನಿ. ಅದೇನಲ್ಲ ಭಾನುವಾರ ಶಾಲೆ? ಅದೆಲ್ಲ ಹೆಬ್ಬಟ್ಟಿನವ್ರಿಗೆ ಗೊತ್ತಾಗಲ್ಲ ಬಿಡ. ಹೌದು, ಇವನೊಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಊಟ ಹಾಕೋ. ಏ, ಏನೋ ಇದು? ಇದಕ್ಕಿನ್ನ ಜೈಲ್ ಮುದ್ದೇನೆ ಪರವಾಗಿಲ್ಲೋ? ನಿನಗಿದು ಸಾಕು. ಹೋಗ. ಏನಪ್ಪ ಮಾಡೋದು? ಊಟ ಆದ್ಮೇಲೆ ಸ್ನಾನ ಮಾಡಬೇಕು. ಏನು? ಊಟ ಆದ ನಂತರ ಸ್ನಾನ ಮಾಡ್ಬೇಕಾ? ಇದು ಯಾವ ಜನ್ಮೋ? ಸರಿ, ಊಟ ಮುಗಿಸು. ಪಕ್ಕದಲ್ಲಿ ಒಂದು ಕೆರೆ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಬೋದು. ಏಯ್, ಬಾರೋ ಇಲ್ಲಿ. ಏನು ಅವಸರ? ಸ್ನಾನ ಮಾಡಿ ಊಟ ಮಾಡ್ಬೇಕು. ಯಾವಲ್ಲ ಇವನು? ಈಗ ತಾನು ಊಟ ಮಾಡಿದೆ. ನಮ್ ಪಾಲಿಸಿ ನಿಂಗೆ ಗೊತ್ತಿಲ್ವೇ? ಏನದು? ಸಾಮು ಸಾನ. ಅದೇನು ಸಾಮು ಸಾನ? ಸ್ನಾನಕ್ಕೆ ಮುಂಚೆ, ಸ್ನಾನದ ನಂತರ ಊಟ ಮಾಡ್ಬೇಕು. ಉದ್ಧಾರವಾದಂಗೆ. ಏಯ್, ಯಾರೋ ಅದು ಬೆಟ್ಟವನ್ನೇ ಫ್ಲಾಟ್ ಮಾಡಿ ಅಳತೆ ಮಾಡುವಂಗಿದೆ. ಅದು ಕಣ್ಣು ಕಾಣದ ಹುಡುಗಿ. ಹೆಡ್ಲೈಟ್ ಔಟ? 2 ಔಟ? ವಿಮಲಾ, ನೋಡಿ ಬಾಮ್ಮ. ಯಾರದು? ಓ ಸೈಮನ್, ಅಣ್ಣನವರು ಹೇಗಿದ್ದಾರಣ್ಣ? ಚೆನ್ನಾಗಿದ್ದೀನಮ್ಮ. ಅದು ಇವತ್ತಿಗೆ ಕೊನೆ ದಿನ. ಯಾರಣ್ಣ ಅದು? ಅದು ನಮ್ಮ ಪ್ಯಾಸೆಂಜರ್ ಅಲ್ಲ, ನಮ್ಮ ಐನೋರಡಲ್ ಬಂದ್ರಲ್ಲ. ನಮಸ್ಕಾರ ನಮಸ್ಕಾರ. ಐನೋರೆ. ಅಂಕಲ್, ನೀವು ಪಾದ್ರಿ ಆಗಿದ್ರಾ? ಹೌದು ಹೌದು ಹೌದು. ಅಂಕಲ್, ಐನೋರ್ ಡೈಲಿ ನಂಗೆ ಒಂದು ವಾಕ್ಯ ಹೇಳ್ತಿದ್ರು, ಇಂದು ನೀವು ಹೇಳ್ತೀರಾ? ಕಲೇರಸ, ಒಬ್ಬ ಕುರುಡು ಹೋಡ್ಗಿದನ್ನ ನೋಡಿ ಕೇಳ್ತಿದ್ದಾಳ ಕಣೋ. ಲೋ, ನಿನ್ನ ಸಾಮರ್ಥ್ಯವನ್ನು ತೋರಿಸ್ಲಾ? ಆಹಾ ತಂಗಿ, ಗಂಡಸು ಕೆಟ್ಟು ಹೋದ್ರೆ ನೀರಿಗೆ ಹಾಕಿದ ಬಟ್ಟೆ ಅಂತೆ, ಅದು ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಒಬ್ಬ ಹೆಣ್ಣು ಕೆಟ್ಟು ಹೋದ್ರೆ ಹರಿದು ಹೋದ ಬಟ್ಟೆ ಅಂತೆ, ಅದಕ್ಕೆ ಹೊಲಿಗೆ ಹಾಕಿದ್ರು ಹಾಕದಿದ್ರು ಗೊತ್ತಾಗುತ್ತೆ. ಅಯ್ಯೋ, ನಾನು ಕೇಳಿದ್ ಇದಲ್ಲ. ಏನು ಇದಲ್ವಾ? ಹಾಗಾದ್ರೆ ನಮ್ಮ ರೂಟಿಗೆ ಹೋಗೋಣ. ಹೇ ಮರ್ಯಾದೆ ಇಲ್ದವನೇ, ಮಾವನ ಮಚ್ಚಾನ, ಹೊರಗಡೆ ಬಂದ ಮೇಲೂ ಏನು ಇದು ಅಲ್ವಾ? ಏನಿದು? ಈ ಹುಡುಗಿ ಹತ್ರ ತುಂಬಾ ಬೇಜಾರಾಗಿದೆ. ಇನ್ನು ಏನು ಹೇಳಿದ್ರು? ಏನಿದು? ಎಲ್ಲಿಂದ ತಂದೆ ಈ ಲಾ ಬುಕ್ನ? ಇದು ಬೈಬಲ್. ಕ್ರಿಶ್ಚಿಯನ್ ಲಾ ಪುಸ್ತಕನ? ಹೌದು ಅಂಕಲ್, ನಾನು ಇದರಿಂದಾನೇ ಒಂದು ವಾಕ್ಯ ನಿಂಗೆ ಕೇಳಿದ್ದು. ಬೇಕು, ತೆಗೆದುಕೊಡ್ತೀನಿ, ಚಿಂತೆ ಬೇಡ ತಂಗಿ. ತೋರ್ಸು ತೋರ್ಸು ತೋರ್ಸು. ಇದನ್ನ ಯಾರು ಬರ್ತಿರ್ಬೋದು? ಒಂದ್ ವೇಳೆ ಅವ್ರು ಬರ್ತಿರ್ಬೋದಾ? ಅವರೇ ತಾನೇ ಪರಿಪೂರ್ಣವಾಗಿ ಬರೆಯೋರು. ಅಯ್ಯಯ್ಯೋ, ಇದು ಬೈಬಲ್ ಅಂತ ಹೇಳಿದ್ನಲ್ಲ. ಇದು ಕನ್ನಡ ಕಣೋ, ನಾನು ಬರೀ ಇಂಗ್ಲಿಷ್ ಓದೋದು. ಇದಕ್ಕೇನು ಕಡಿಮೆ ಇಲ್ಲ. ಕೊಡು, ನಾನು ಓದ್ತೀನಿ.
ಯಹಾನ 1:7. ನಂಗೊತ್ತು, ಎಷ್ಟು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ಶುದ್ಧಗೊಳಿಸುತ್ತವೆ. ಕಣ್ಣು ಕಾಣದ ಹುಡುಗಿ ಎಷ್ಟು ಚೆನ್ನಾಗಿ ಬೋಧನೆ ನೆನೆಸಿಕೊಳ್ತಾಳಪ್ಪ. ಹಾ ಅಂಕಲ್, ನಂಗೆ ಇದ್ರದ್ದು ಅರ್ಥನೂ ಗೊತ್ತು. ಅದೇನು ಹೇಳು. ಎಷ್ಟು ಕ್ರಿಸ್ತನ ರಕ್ತವು ನಾವೇನ್ ಪಾಪ ಮಾಡಿದ್ರು ಕ್ಷಮಿಸದೆ, ಕೊಲೆ ಮಾಡಿದ್ರು ನಾವು ತಪ್ಪು ಮಾಡಿದ್ರು ಕ್ಷಮಿಸತ್ತೆ. ನಾನು ಹೇಳದ್ ಸರಿ ಅಲ್ವಾ ಅಂಕಲ್? ಹಾ ಸರಿ ಸರಿ, ನೀನ್ ತುಂಬಾ ಓವರ್ ಆಗಿ ಮಾತಾಡ್ತಾ ಇದೀಯಾ. ಹೋಗು. ಸರಿ ಅಂಕಲ್, ನಾನು ಬರ್ತೀನಿ. ನಿಮಲ, ನೀನು ಹೋಗಿ ಚರ್ಚಲ್ಲಿ ಪ್ರಾರ್ಥನೆ ಮಾಡಿ ಹೋಗು. ಸರಿ ನೋಡಿ ಅಣ್ಣ. ಹೋಗಮ್ಮ. ಏಯ್ ಸೋಮಾರಿ, ಕುರುಡಿಯನ್ನು ನೋಡ್ಕೊಂಡು ಹೋಗಂತ ಹೇಳ್ತೀಯಲ್ಲೋ, ಮೊದ್ಲು ನೀನ್ ನೋಡ್ಕೊಂಡು ಬಾರೋ. ಏನ್ ತಲೆನೋವು ಮನುಷ್ಯಪ್ಪ ನೀನು. ಏನೋ ತುಂಬಾ ಜಾಲಿಯಾಗಿದ್ದೀಯಾ? ಇರು ಇರು. ಏಯ್, ಏನೋ ನಿಮ್ಮ ಪ್ಯಾಸ್ಟ್ ಇನ್ನೂ ಬರ್ಲಿಲ್ಲ ನೋಡು. ಪ್ಯಾಸ್ಟ್ ಬಂದಿಲ್ಲ ಅಂದ್ರೆ ನಿನಗೆ ಶಂಕಾನೆ ಗೊತ್ತಾನೆ? ಅಯ್ಯೋ, ಈ ಸಮಯದಲ್ಲಿ ಯಾವ ಪೊಲೀಸು ಬರ್ತಿಲ್ವಲ್ಲಪ್ಪ. ಬಂದ್ರೆ ಈ ಪ್ರಾಣಿನ ಎತ್ತಾಕೊಂಡು ಹೋದ್ರೆ ಸಾಕು ಅಂತ. ನಿಮ್ ಬುದ್ಧಿ ತೋರ್ಸ್ಬಿಟ್ರಲ್ಲೋ. ಏನ್ ಮಾಡ್ತೀಯ? ಬಿಡ ಬಿಡ. ನಾನು ಬಂದಾಗ್ಲೇ ಪ್ಯಾಸ್ಟರ್ನ ಕೊಂದಾಗಬೇಕಿತ್ತು, ತಪ್ಪು ಮಾಡ್ಬಿಟ್ಟೆ. ವೇದಾನ ಕೈಯಲ್ಲಿ ಹಿಡಿಯೋರು ಮಾಕ್ ತಪ್ಪದಿಲ್ಲ ಅಂತ ಭಾವಿಸಿದ್ದೆ, ಆದ್ರೆ ಹೀಗೆ ಮಾಡ್ಬಿಟ್ರಲ್ಲೋ. ನಾನು ಯಾರಂತ ತೋರಿಸ್ತೀನಿ. ಇವನೇನೋ ಪೊಲೀಸು, ನನ್ನ ಹತ್ರನೇ ಆಟ ತೋರಿಸ್ತೀರಾ? ಒಂದು ಪೊಲೀಸ್ ಸೈನ್ಯನೇ ನೋಡಿದನ್ ಕಣೋ. ಇರೋ, ಈಗ ಏನ್ ಮಾಡ್ತೀನಿ ನೋಡಿದಿನ. ಏಯ್, ಏನ್ ನೋಡ್ತೀಯಾ? ಇದು ಟೈಮ್ ಬಾಂಬ್. ಅವನು ಬಂದು ನನ್ನ ಅರೆಸ್ಟ್ ಮಾಡ್ದ ಅಂತ ಇಟ್ಕೋ. ಆಗ ಇದೇ ನೋಡು ನಿನಗೆ. ನೋಡ್ತಿರೋ 10 ನಿಮಿಷದಲ್ಲಿ ನೀನು ಈ ಚರ್ಚು ಎಲ್ಲ ಖಾಲಿಯಾಗಿ ಬಿಡುತ್ತೆ. ನೆನಪಿಟ್ಕೋ. ಏನೋ ಏನ್ ನೋಡ್ತಿ? ನಿನ್ಗೂ ಕೊನೆ ಆಸೆನಾ? ನಿಮ್ಗೆಲ್ಲ ದಯೆ ತೋರಿಸಿದ್ರೆ ನನಗೆ ನಾನೇ ಕಾಸು ಕೊಟ್ಟು ಮಾಟ ಮಾಡಿಸ್ಕೊಂಡಂಗೆ. ಎಲ್ಲೋ ಆ ಮೇಕಪ್ ಸೆಟ್. ಅಯ್ಯ, ಯಾವನದು ಬಾಗ್ಲಲ್ಲಿ ಹೊಸ್ಲನಿಟ್ಟೋನು? ಈ ವೀರಭದ್ರನ ಕಣ್ಣಿನಿಂದ ಯಾರಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬೀಸುವ ಗಾಳಿಯೂ ಸಹ ಈ ಊರಿನಲ್ಲಿ ನನ್ನ ಅಪ್ಪಣೆಯಿಲ್ಲದೆ ಬೀಸೋದಿಲ್ಲ. ಯಾಕಂದ್ರೆ ವೀರಭದ್ರ, ವಾಲ್ಟರ್ ವೀರಭದ್ರ. ಆಹಾ, ಬಂದ್ಬಿಟ್ನಪ್ಪ, ಸೂಪರ್. ಒಬ್ಬನು ಮಾತನಾಡುವ ಮಾತಿನಿಂದಲ್ಲ, ಅವನು ಬಿಡುವ ಉಸಿರಿನಿಂದಲೇ ಅವನ ಹಿಸ್ಟ್ರಿ, ಜಾಗ್ರಫಿ, ಕೆಮಿಸ್ಟ್ರಿ, ಇಂಗ್ಲಿಷ್, ಕನ್ನಡ ಎಲ್ಲ ಹೇಳ್ತೀನಿ. ಯಾಕಂದ್ರೆ ವೀರಭದ್ರ, ವಾಲ್ಟರ್ ವೀರಭದ್ರ. ಅಬ್ಬಾ, ಸದ್ಯ ಪ್ಯಾಸ್ಟರ್ ಒಳ್ಳೆ ವ್ಯಕ್ತಿಯನ್ನೇ ಕಳಿಸಿದ್ದಾರೆ. ಈಗಲೂ ಕೂಡ ಯಾರು ಏನು ಇಲ್ಲಿ ಏನು ನಡೀತಾ ಇದೆ ಎಂದು ಎಲ್ಲ ನನಗೆ ಗೊತ್ತು. ಯಾಕಂದ್ರೆ ವೀರಭದ್ರ, ವಾಲ್ಟರ್ ವೀರಭದ್ರ. ಏ ಕಲಿಯರಸ, ನನಗೆ ಟೈಮ್ ಬಾಂಬ್ ಬಿಡ್ತೀಯಾ? ಇನ್ನು ನಿನ್ನ ಸಮಯ 2 ನಿಮಿಷದಲ್ಲಿ ಮುಗಿಯಲಿದೆ. ಸರ್, ಅದು ಏನಂದ್ರೆ, ನೀವೇನು ಮಾತಾಡಬಾರ್ದು. ನೀವು ಪಕ್ಕದೂರಿನ ಬೋಧಕರು, ಇಲ್ಲಿ ಸ್ವಾಮಿಯವರನ್ನು ನೋಡಲು ಬಂದಿದ್ದೀರಾ. ಅದ್ರಲ್ಲೂ ಒಂದು ಸಮಾಜ ಸೇವೆ ಮಾಡಲು ಬಂದಿದ್ದೀರಾ. Am I right? ನನ್ನ ಸಾಮರ್ಥ್ಯ ನೋಡಿದ್ರೆ ನಿಮ್ಗೆ ಹೊಟ್ಟೆ ಕಿಚ್ಚು ಉಂಟಾಗುತ್ತಲ್ವೇ? ಯಾಕಂದ್ರೆ ವೀರಭದ್ರ, ವಾಲ್ಟರ್ ವೀರಭದ್ರ. ವೀರಭದ್ರ ಹಳೆ ಪ್ಲೇಟ್ ರೆಕಾರ್ಡ್ನಂತೆ ಅದನ್ನೇ ಒದರ್ತಾನಲ್ಲಪ್ಪ. ನಾನಿಲ್ಲಿ ಯಾತಕ್ ಬಂದಿದ್ದೇನೆಂದ್ರೆ, ಹೇಳಿದ್ರೆ ತಾನೇ ಗೊತ್ತಾಗೋದು. ಕಲೆಯರಸೆ ಎಂಬ ಒಬ್ಬ ಕೈದಿ ಜೈಲಿನಿಂದ ತಪ್ಪಿಸಿಕೊಂಡಿದ್ದಾನೆ. 5 ನಿಮಿಷ ನಾನು ಪರ್ಮಿಷನ್ ನಲ್ಲಿ ಹೋಗಿದ್ದಕ್ಕೆ ಹೀಗೆ ನಡೆದಿದೆ. ಆದ್ರೆ ನನ್ನಿಂದ ಅವನನ್ನು 10 ನಿಮಿಷದಲ್ಲಿ ಹಿಡಿಯಲು ಸಾಧ್ಯ. ಒಂದು ವೇಳೆ ಅವನಿಲ್ಲಿಗೆ ಬರ್ತಾನೆ ಎಂದು ಭಯಪಡಬೇಡಿ.
ಇನ್ನು ನಂಬಿ ಏನು ಪ್ರಯೋಜನ ಇಲ್ಲ, ಡೆತ್ ಕನ್ಫರ್ಮ್. ಅವನು ಇಲ್ಲಿ ಕಾಲಿಟ್ರೆ ಪಕ್ಷಿಗಳೆಲ್ಲ ಹಾರ್ತವೆ, ಗಿಡಗಳೆಲ್ಲ ಕದಲ್ತವೆ, ಮೈಯೆಲ್ಲ ನೆಟ್ಟಗಾಗ್ತದೆ. ಹೌದು, ನೆಟ್ಟಗಾಗ್ತದೆ. ಇವನು ತುಂಬಾ ನಾಟಕ ಮಾಡ್ತಾನಲ್ಲಪ್ಪ, ಇವನ ಟಾರ್ಚರ್ ಸಹಿಸಕ್ಕಾಗಲ್ಲ. ಈ ಬಾಂಬಿನ ಟೈಮ್ ಸ್ವಲ್ಪ ಬದಲಾಯಿಸಿಟ್ರು ಬೇಗ ಸತ್ ಬಿಡ್ತೀನಿ. ಒಂದು ವೇಳೆ ಕಲೆಯರಸ ವೇಷ ಹಾಕೊಂಡು ಬಂದ್ರೆ ಅವನ ಕಣ್ಣನ್ನು ನೋಡಿ ಕಂಡಿಡಿತಾನೆ ಈ ವೀರಭದ್ರ. ಈಗಲೂ ಕೂಡ ನಿಮ್ಮ ಕಣ್ಣನ್ನು ನೋಡಿದ್ರೆ ಒಂದು ಜ್ಯೋತಿ ಪ್ರಜ್ವಲಿಸ್ತಿದೆ. ಕಲೆಯರಸ ಇಲ್ಲಿ ಬರ್ತಾನೆದ್ದು ಭಯಪಡಬೇಡಿ. ಯಾಕಂದ್ರೆ ಅವನು ಒಂದು ವೇಳೆ ಇಲ್ಲಿ ಬಂದ್ರೆ ವೀರಭದ್ರ ಎಂದೇಳಿ ಅಷ್ಟೇ. ವಾಲ್ಟರ್ ಎಂಬುದನ್ನು ಬಿಟ್ರಲ್ಲ, ಇದು ತುಂಬಾ ಕರೆಕ್ಟ್. ವಾಲ್ಟರ್ ವೀರಭದ್ರನೆಂದೇ ಹೇಳಿ. ಟೈಮ್ ವೇಸ್ಟ್ ಮಾಡೋದು ಈ ವೀರಭದ್ರನಿಗೆ ಹಿಡಿಸೋದಿಲ್ಲ. ನೀವು ಒಂದು ಕೆಲಸ ಮಾಡಿ, ಇಲ್ಲೇ ಭದ್ರವಾಗಿರಿ. ನಾನು ಬರ್ತೀನಿ. ಹೋಗಿ ಸಾಯೋ, ನಿನ್ನಿಂದ ಯಾವ ಪ್ರಯೋಜನನೂ ಇಲ್ಲ. ಅಯ್ಯೋ ಅಯ್ಯೋ. ಏನಲೇ, ಅವನೊಬ್ಬ ಪೊಲೀಸ ಅಥವಾ ಹುಚ್ಚಾನ? ಕರ್ಮ ಕರ್ಮ. ಅವನಿಗೆ ಬುದ್ಧಿ ಅನ್ನೋದೇ ಇಲ್ವೇನೋ? ಅವನೊಬ್ಬ ಪೊಲೀಸು, ಅವನಿಗೆ 4 ಪೊಲೀಸ್ಗಳು, ಅದಕ್ಕೊಂದು ಸ್ಟೇಷನ್. ಈ ಊರ್ ಜನ ಪಾಪ ಕಣ. ಮಾತನಾಡಿ ಸಾಕಪ್ಪ. ಆ ಬಾಂಬನ್ ತೆಗಿಲ್ಲ, ಬಾಂಬನ್ ಬೇರೆ ಇಟ್ಬಾರ್ದಂತ ಜಾಗದಲ್ಲಿ ಇಟ್ಟಿದ್ದೀಯಾ? ತೆಗಿಲ್ಲ. ಆ ಪೊಲೀಸ್ಗೆ ಬುದ್ಧಿ ಇಲ್ಲ ಅಂದ್ಕೊಂಡಿದ್ರೆ ಇಲ್ಲಿರುವ ಯಾವನಿಗೂ ಬುದ್ಧಿ ಇಲ್ವೇನೋ? ಕರ್ಮ ಕರ್ಮ. ಇದು ಬಾಂಬೆನೋ? ಬಾಂಬೆನೋ ಇದು? ತಗೋ, ನಿಮ್ ಪ್ಯಾಸ್ಟರ್ ರೂಮ್ ನಲ್ಲಿ ಇದ್ದ ಟೈಮ್ ಪೀಸ್ ನೋಡೋ. ಏನು ಟೈಮ್ ಪೀಸ್? ಹೌದು. ನನ್ನ ಮಗನ ಎದುರಿಸ್ಬಿಟ್ಟಿಯಲ್ಲೋ. ಏನು ಹೆದರಿಸ್ಬಿಟ್ನಾ? ನಿನಗಷ್ಟೇ ಅಲ್ಲ, ಈ ಊರಿನಲ್ಲಿರೋ ಯಾವನಿಗೂ ಬುದ್ಧಿ ಇಲ್ಲ. ನಿಮ್ಮ ಹತ್ರ ಬಂದು ಸಿಕ್ಕಾಕೊಂಡಲ್ಲ, ನನ್ನ ಕರ್ಮ. ಹೋಗು, ಹೋಗಿ ಅಡಿಗೆ ಮಾಡು. ನ್ಯಾಯ ಮಾಡಕ್ ಬಂದ್ಬಿಟ್ಟ. 10 ನಿಮಿಷದಲ್ಲಿ ಅಡಿಗೆ ಆಗ್ಲ ಅಂತ ಇಟ್ಕೋ. ಅಲಾರಾಮ್ ಹೊಡೆದು ಬಿಡುತ್ತೆ ಸೋಮಾರಿ. ಅಯ್ಯಪ್ಪಾಪಿ, ಏನು ಮುಖದಲ್ಲಿ ಭಾರಿ ಕಳೆ ಇದೆ? ನಾನ್ ಚಿಕ್ಕಂದಿದ್ರೆ ಹಾಗೇನೆ. ಮುಖದಲ್ಲಿ ಸಾವಿನ ಕಳೆ ಕಾಣಿಸ್ತಾ ಇದೆ, ಅದನ್ನ ಹೇಳ್ದೆ ಅಷ್ಟೇ. ಏನು ಇವ್ರು ಯಾಕೆ ಇಲ್ಲಿ ಬಂದ್ರು? ಇವ್ರು ನಮ್ಮ ಚರ್ಚಿಗೆ ರೆಗ್ಯುಲರ್ ಆಗಿ ಬರೋರು. ಹೌದು, ಇವ್ರು ನಿನಗ್ ಗೊತ್ತಾ? ಇವ್ರ ಬಗ್ಗೆ ನಿನಗ್ ಗೊತ್ತಾ? ಚೆನ್ನಾಗಿದ್ದೀರೋ? ಹೌದು. ಯಾರಪ್ಪ ಅದು? ಮೂಟೆ ಮೇಲೆ 100 ರೂಪಾಯಿ ಕೊಟ್ರೆ ಮಾತ್ರ ಮೂಟೆ ಲಾರಿ ಹಾಕ್ತೀವಿ ಅಂತ ಹೇಳಿದ್ದು. ಹೊಲದಲ್ಲಿ ಹೇಳಿದ್ರು, ಅದಕ್ಕೆ ಯಾರೆಂದು ಕೇಳೋಣ ಅಂತ ಬಂದೆ. ಮೌನವಾಗಿದ್ರೆ ಹೇಗೆ? ಅದು ಯಾರಂತ ಗೊತ್ತಾದ್ರೆ ಆ ಜವಾಬ್ದಾರಿನೆಲ್ಲ ಅವ್ರಿಗೆ ಒಪ್ಪಿಸಿ ನಾನು ವರ್ಷಕ್ಕೊಮ್ಮೆ ಬಂದು ಲೆಕ್ಕ ಮಾಡಿ ಹೋಗ್ಬೋದಲ್ವಾ ನೋಡಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಬಾಯ್ತು ಅಂತ ಹೇಳಿ. ಬನ್ನಿ ಬನ್ನಿ, ನಮ್ಮೂರಲ್ಲಿ ಹೆಚ್ಚಿಗೆ ಓದೋರು ಇವರೇ ಹೇಳಿದ್ದು. ಹಾಗ ಸಂತಿ, ಊರನ್ನು ಕೆಡಿಸ್ತೀಯಾ? ಇನ್ ಮುಂದೆ ಇರ್ಲೇಬಾರ್ದು. ಇನ್ನು ಮುಂದೆ ಯಾವನಾದ್ರೂ ಬಾಯಿ ತರದು ಮಾತಾಡಿದ್ರೆ ನಿಮ್ಗೆಲ್ರಿಗೂ ಇದೇ ಗತಿ. ಅಪ್ಪ, ಯಾರಪ್ಪ ಇವರು? ಇವರ ಊರಿಗೆ ಉಪಕಾರ ಮಾಡಲು ಬಂದ ಮಹಾರಾಜನ ಅಥವಾ ನಾಶ ಮಾಡಲು ಬಂದ ರಾಕ್ಷಸನ ಯಾವುದು ಗೊತ್ತಿಲ್ಲ. ಆದ್ರೆ ಇವನನ್ನು ಎದುರಿಸಿ ಸಾಯೋದಕ್ಕಿಂತ ತಲೆ ತಗ್ಗಿ ಬಾಳೋದೇ ಲೇಸು. ಏನು ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಯ್ತು. ಯಾರಾದ್ರೂ ಎದುರಿಸಿದ್ರೆ ಎದುರ್ತೀರಾ? ಯಜಮಾನ್ರೆ, ಇದ್ರಲ್ಲೊಂದು ಸಹಿ ಮಾಡಿ. ಏನಪ್ಪ ಯಾವಾಗ್ಲೂ ಅರ್ಧ ಹಣ ಮಾತ್ರ ಕೊಡ್ತೀಯ? ಗೊತ್ತಿಲ್ವೇನಯ್ಯ ಈ ಊರಿಗೆ ಯಾರಿಗೆ ಹಣ ಬಂದ್ರು ಅರ್ಧ ಯಜಮಾನ್ರಿ ಹೋಗುತ್ತೆ ಅಂತ? ಸಹಿ ಮಾಡಯ್ಯ. ಕೊಡೋದನ್ನ ತಗೊಂಡು ಮೂಲೆಯಲ್ಲಿ ಮನಿಕ ಹೋಗ್.
ಅಪ್ಪ ನಾನು 5ನೇ ಕ್ಲಾಸ್ ಪಾಸ್ ಮಾಡದ್ನಪ್ಪ. ತುಂಬಾ ಸಂತೋಷ. ಯಜಮಾನ್ರ ಹತ್ರ ಕೆಲ್ಸಕ್ಕೆ ಹೋಗು. ಅಪ್ಪ ನಾನು ಇನ್ನು ಹೆಚ್ಚಿಗೆ ಓದ್ಬೇಕಪ್ಪ. ಇಲ್ಲಪ್ಪ, ಗೌಡ್ರಿಗಿಂತ ಜಾಸ್ತಿ ಓದ್ಬಾರ್ದು ಅಂತ ಗೊತ್ತಿಲ್ವಾ? ಹೋಗು. ಸರ್ ಇವ್ ನನ್ನ ತಲೆಗೆ ಎಂತಾನೆ. ಎಲ್ಲಾರು ಮೌನವಾಗಿರ್ರಿ. ಅಶ್ವಿನಿ ಸರ್. ಸೆಲ್ವಿ ಎಸ್ ಸರ್. ಅಯ್ಯೋಣ ಬಂದಿಲ್ಲ ಸರ್. ಜೇಮ್ಸ್ ಇದ್ದೀನಿ ಸರ್. ರಾಜೇಶ ಎಸ್ ಸರ್. ಬಾಲಾ ಅವ್ನು ಬಂದಿಲ್ಲ ಸರ್. ದಿಲೀಪ ಇದ್ದೀನಿ ಸರ್. ನಿಖಿತಾ ಎಸ್ ಸರ್. ಕುಮಾರ ಬಂದಿದ್ದೀನಿ ಸರ್. ರಾಜೇಶ್ ಎಸ್ ಸರ್. ಈಗ ನಾನ್ ಕೇಳೋ ಪ್ರಶ್ನೆಗಳಿಗೆ ಒಬ್ಬೊಬ್ಬರಾಗಿ ಉತ್ತರ ಕೊಡಬೇಕು. ಚರಿತ್ರೆಯಲ್ಲಿ ಬರುವ ಪುರುಷರ ಹೆಸರುಗಳಲ್ಲಿ ಒಂದು ಹೆಸರನ್ನ ಹೇಳಿ. ಅಶ್ವಿನಿ ನೀ ಹೇಳಮ್ಮ. ಮಹಾವೀರ ಅಲೆಕ್ಸಾಂಡರ್ ಸರ್. ಕುಳಿತುಕೋ. ರಾಜೇಶ್. ಮಹಾವೀರ ನೆಪೋಲಿಯನ್ ಸರ್. ಕಲ್ಯಾಣ ಸರ್ ನೀನ್ ಹೇಳ. ಮಹಾವೀರ ಲಿಂಗೇಗೌಡ್ರು ಸರ್. ಅದು ಯಾರು? ಲಿಂಗೇಗೌಡ್ರು. ನೆಪೋಲಿಯನ್ ಎಲ್ಲ ಸತ್ತೋದ್ರು ಸರ್. ಅದೇ ನಮ್ಮ ಊರಿನ ಲಿಂಗೇಗೌಡ್ರು ಇನ್ನೂ ಆಳ್ವಿಕೆ ಮಾಡ್ತಾರೆ. ಬನ್ನಿ ಸ್ವಾಮಿಯವರೇ. ಹೇಗಿದ್ದೀಯಾ ಸೈಮನ್? ಚೆನ್ನಾಗಿದ್ದೀನಿ ಸ್ವಾಮಿಯವರೇ. ನಮಸ್ಕಾರ. ಸೈಮನ್, ಯಜಮಾನ್ರಿಗೆ ಟೀ ಕೊಡು. ತಮ್ಮ, ನಿನ್ನ ಈ ಚರ್ಚಿನಲ್ಲಿ ಯಾವಾಗಲೂ ನೋಡೇ ಇಲ್ವಲ್ಲ? ಸ್ವಾಮಿ, ನಾನು ಪ್ಯಾಸ್ಟರ್ಗೆ ಪರಿಚಯಸ್ತನು, ಅದಕ್ಕೆ ಅವರನ್ನ ನೋಡಿ ಹೋಗೋಣ ಅಂತ. ಓ ಆಗ. ಸ್ವಾಮಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಈಗ ಯಾವ ವಿಷಯವಾಗಿ ಇಲ್ಲಿ ಬಂದ್ರಿ? ಏನಿಲ್ಲಪ್ಪ, ಒಂದು ಹೊಸ TVS 50 ತಗೊಂಡೆ. ಅದಕ್ಕೆ ಐನವರ ಬಳಿ ಪ್ರಾರ್ಥನೆ ಮಾಡಿ ಹೋಗೋಣ ಅಂತ ಬಂದೆ. ಪ್ಯಾಸ್ಟರ್ ಇಲ್ವಾ? ಪ್ಯಾಸ್ಟರ್ ಹೊರಗಡೆ ಹೋಗಿದ್ದಾರೆ. ಸ್ವಾಮಿ, ಆದರೆ ನಿಮ್ಮನ್ನ ನೋಡಿದಾಗ ಟಾಟಾ ಸುಮೋ ಅದು ಇದು ಎಂದು ತಿರುಗುತ್ತಾ ಇದ್ರಿ. ಈಗ TVS 50ಗೆ ಹೋಗಿ ಅದೊಂದು ಕಾಲಪ್ಪ. ರೌಡಿಯಾಗಿ ದಾದಾಗಿ. ತಮ್ಮ, ಟಾಟಾ ಸುಮೋದಲ್ಲಿ 10 ಜನರೊಟ್ಟಿಗೆ ಕತ್ತಿ ಹಿಡಿದು ಮಚ್ಚು ಲಾಂಗು ದೊಡ್ಡ ಕತ್ತಿ ಎಂದು ಸುತ್ತಾಡ್ತಿದ್ದೆ. ಅದಕ್ಕೆ ಕಾರಣ ನನ್ನ ವೀರತ್ವ ಅಲ್ಲ, ಭಯ. ಯಾವಾಗ ಬಂದು ಯಾವನು ಸಾಯಿಸ್ತಾನೋ, ಯಾವಾಗ ನನ್ನ ಪ್ರಾಣ ಹೋಗೋದು ಎಂಬ ಭಯವೇ ಅದಕ್ಕೆಲ್ಲ ಕಾರಣ. ಈಗ ಭಯವಿಲ್ಲ. TVS 50ಯಲ್ಲಿ ಸಂತೋಷವಾಗಿ ಬರ್ತೇನೆ, ಹೋಗ್ತೇನೆ. ಅದಕ್ಕೆ ಕಾರಣ ಆ ಯೇಸು ಕ್ರಿಸ್ತ. ಏನ್ ಸರ್ ಹೇಳ್ತಾ ಇದ್ದೀರಾ? ಅದು ಮಾತ್ರ ಅಲ್ಲಪ್ಪ, ಈ ಚರ್ಚನ್ನು ಆಕ್ರಮಿಸಿ ಈ ಸ್ಥಳದಲ್ಲಿ ಒಂದು 5 ಸ್ಟಾರ್ ಹೋಟೆಲ್ ಕಟ್ಟೋಣ ಅಂತ ನನ್ನ ಜನರೊಂದಿಗೆ ಇಲ್ಲಿ ಬಂದೆ. ಆಗ ಈ ಪ್ಯಾಸ್ಟರ್ ಅವರು ಇಲ್ಲಿ ಪ್ರಸಂಗ ಮಾಡ್ತಿದ್ರು. ಅವರು ಪ್ರಸಂಗ ಮಾಡ್ತಿರುವಾಗ ಪ್ರಾಮುಖ್ಯವಾದ ಒಂದು ಮಾತನ್ನು ಹೇಳಿದರು. ಮನುಷ್ಯನು ಈ ಲೋಕವನ್ನೆಲ್ಲ ಸ್ವಾರ್ಥಕ್ಕೆ ಬಳಸಿ ತನ್ನ ಆತ್ಮ ನಷ್ಟ ಹೊಂದಿದರೆ ಒಬ್ಬಾತನಿಗೆ ಲಾಭವೇನೆಂದರು. ಆ ಒಂದು ಸದ್ವಾಕ್ಯವೇ ನನ್ನ ಮನಸ್ಸನ್ನು ತಟ್ಟಿತು. ಆ ಒಂದು ವಾಕ್ಯ ತನ್ನ ಜೀವಿತವನ್ನೇ ತಲೆ ಕೆಳಗಾಗಿ ಬದಲಾಯಿಸಿತು. ಆದರೆ ಒಂದು, ಎಲ್ಲ ಇದ್ದು ಯೇಸು ಇಲ್ದಿದ್ರೆ ಸಂತೋಷವಿಲ್ಲ. ಯಾವುದೂ ಇಲ್ಲದೆ ಯೇಸು ಮಾತ್ರವಿದ್ರೆ ಚಿಂತೆ ಇಲ್ಲ ತಮ್ಮ. ಸ್ವಾಮಿಯವರೇ, ಕಾಫಿ ತಗೊಳ್ಳಿ. ಏನ್ ಸೈಮನ್, ಒಂಥರ ಇದೆಯಾ? ಏನೂ ಇಲ್ಲ ಸ್ವಾಮಿಯವರೇ. ನಂತರ ಹೇಳಿ ಸ್ವಾಮಿ. ಏನ್ ತಮ್ಮ, ಆಸ್ತಿ ಅಂತಸ್ತು ಎಲ್ಲ ತಮ್ಮ ಯೇಸು ಕೊಡುವಂಥ ಸಂತೋಷದ ಮುಂದೆ ಇದೆಲ್ಲ ಬರೀ ಕಸ. ನೋಡಪ್ಪ, ಯೇಸುವನ್ನು ಸ್ವೀಕರಿಸಿದ್ರೆ ರೌಡಿಯಾಗಿರೋದಿಲ್ಲ, ರಕ್ಷಣೆ ಇರುತ್ತದೆ, ವಂಚನೆ ಇರುವುದಿಲ್ಲ, ಮರಣವಿಲ್ಲದೆ ಸಜೀವರಾಗ್ತೇವೆ. ತಮ್ಮ, ಯಾಕಪ್ಪ ಹಾಗೆ ನೋಡ್ತೀಯಾ? ಮುಂದೆ ಹೇಳಿ. ಯೇಸು ಸ್ವಾಮಿ ನನ್ನ ಬದುಕಿನಲ್ಲಿ ಅಷ್ಟೊಂದು ಮಾಡಿದ್ದಾರೆ. ನಾನು ಎಲ್ಲ ಹೇಳಬೇಕಾದ್ರೆ ದಿನಾನೂ ಸಾಲಲ್ಲ, ಸಮಯವೂ ಸಾಲಲ್ಲ. ಸರಿ ತಮ್ಮ, ನನಗೆ ಸಮಯವಾಯಿತು, ನಾನು ಹೊರಡ್ತೇನೆ. ಪ್ಯಾಸ್ಟರ್ ಬಂದರೆ ಹೇಳಿ, ಸೈಮನ್ ತಮ್ಮ ಬಂದರೂ ಹೇಳಿ, ನಾನು ಹೊರಡ್ತೀನಿ. ಸರಿ. ದಾದಾಗಿ ತಮ್ಮ ಟಾಟಾ ಸುಮೋದಲ್ಲಿ 10 ಜನರೊಟ್ಟಿಗೆ ಕತ್ತಿ ಹಿಡಿದು ಮಚ್ಚು ಲಾಂಗು ದೊಡ್ಡ ಕತ್ತಿ ಎಂದು ಸುತ್ತಾಡ್ತಿದ್ದೆ. ಅದಕ್ಕೆ ಕಾರಣ ನನ್ನ ವೀರತ್ವ ಅಲ್ಲ, ಭಯ. ಯಾವಾಗ ಬಂದು ಯಾವನು ಸಾಯಿಸ್ತಾನೋ, ಯಾವಾಗ ನನ್ನ ಪ್ರಾಣ ಹೋಗೋದು ಎಂಬ ಭಯವೇ ಅದಕ್ಕೆಲ್ಲ ಕಾರಣ. ಈಗ ಭಯ ಇಲ್ಲ. TVS 50ಯಲ್ಲಿ ಸಂತೋಷವಾಗಿ ಬರ್ತೇನೆ, ಹೋಗ್ತೇನೆ. ಅದಕ್ಕೆ ಕಾರಣ ಆ ಯೇಸು ಕ್ರಿಸ್ತ. ಅದು ಮಾತ್ರ ಅಲ್ಲಪ್ಪ, ಈ ಚರ್ಚನ್ನು ಆಕ್ರಮಿಸಿ ಈ ಸ್ಥಳದಲ್ಲಿ ಒಂದು 5 ಸ್ಟಾರ್ ಹೋಟೆಲ್ ಕಟ್ಟೋಣ ಅಂತ ನನ್ನ ಜನರೊಂದಿಗೆ ಇಲ್ಲಿ ಬಂದೆ. ಆಗ ಈ ಪ್ಯಾಸ್ಟರ್ ಅವರು ಇಲ್ಲಿ ಪ್ರಸಂಗ ಮಾಡ್ತಿದ್ರು. ಅವರು ಪ್ರಸಂಗ ಮಾಡ್ತಿರುವಾಗ ಪ್ರಾಮುಖ್ಯವಾದ ಮಾತನ್ನು ಹೇಳಿದರು. ಮನುಷ್ಯನು ಈ ಲೋಕವನ್ನೆಲ್ಲ ಸ್ವಾರ್ಥಕ್ಕೆ ಬಳಸಿ ತನ್ನ ಆತ್ಮ ನಷ್ಟ ಹೊಂದಿದರೆ ಒಬ್ಬ
ಆ ಒಂದು ಸದ್ವಾಕ್ಯವೇ ನನ್ನ ಮನಸ್ಸನ್ನು ತಟ್ಟಿತು. ಆ ಒಂದು ವಾಕ್ಯ ನನ್ನ ಜೀವಿತವನ್ನೇ ತಲೆಕೆಳಗಾಗಿ ಬದಲಾಯಿಸಿತು. ಆದರೆ ಒಂದು ಎಲ್ಲ ಇದ್ದು ಯೇಸು ಇಲ್ಲದಿದ್ದರೆ ಸಂತೋಷವಿಲ್ಲ. ಯಾವುದೂ ಇಲ್ಲದೆ ಯೇಸು ಮಾತ್ರವಿದ್ದರೆ ಚಿಂತೆಯೇ ಇಲ್ಲ ತಮ್ಮ. ಏನ್ ಬಾಳಿದ್ದು ಇವನಿಗೆ ಟೀ ಕಾಫಿ ಮಾಡಿ ನನ್ನ ಬಾಡಿ ಸರಗಾಯ್ತು. ಹಲೋ, ಟೀ ಕೇಳಿದ್ಯಲ್ಲ, ಬಂದ್ ತಗೋ. ಆಹಾ, ಹಲೋ, ನಿನ್ನನ್ನೇ ಹೋಗಿ ಟೀ ಕೊಡಿ, ಹೋಗ. ಏನಯ್ಯ, ಏನಾಯ್ತು? ಇಲ್ಲ ಸೈಮನ್, ನಾನೇನು ತಪ್ಪು ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಹೌದು, ನೀನು ಮಾಡೋದೆಲ್ಲ ತಪ್ಪೆ, ನೆನೆಸ್ಲಿಕ್ಕೇನಿದೆ ಮತ್ತೆ? ನಿಜಾನೇ ಸೈಮನ್, ನನ್ನ ಮನಸ್ಸಲ್ಲಿ ತುಂಬಾ ಗೊಂದಲ ಇದೆ ಸೈಮನ್. ನಾನು ಹೋಗಿ ನನ್ನ ವಕೀಲರನ್ನು ನೋಡಿ ಬರಬೇಕು. ಏನ್ ತಮಾಷೆ ಮಾಡ್ತೀಯಾ? ಅಲ್ಲಿ ಪೊಲೀಸ್ ನಿನ್ನ ಬಲಿ ಬಿಸಿ ಕಾಯ್ತಾ ಇದ್ದಾರೆ. ಈಗ ಎಲ್ಲ ಬಿಟ್ಟು ಹೊರಗೋಗ್ತಾನೆ ಹೇಳ್ತಾ ಇದೆಯಲ್ಲ. ಅದು ಮಾತ್ರ ಅಲ್ಲ, ಪ್ಯಾಸ್ಟ್ರಿ ಬೇರೆ ನಿನ್ನನ್ನು ನೋಡಿಕೊಳ್ಳಲು ಹೇಳಿದ್ದಾರೆ. ನಂತರ ಏನಾದ್ರೂ ಸಮಸ್ಯೆ ಆದ್ರೆ ನಾನೇ ಉತ್ತರ ಹೇಳಬೇಕು. ಇಲ್ಲ ಸೈಮನ್, ನಾನು ವಕೀಲರನ್ನು ನೋಡಿದ್ರೇನೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋದು. ನಾನು ಬರ್ತೇನೆ ಸೈಮನ್. ಕಳೆರಸ, ಟೀ ಕೇಳಿದ್ಯಲ್ಲ, ಅದನ್ನಾದ್ರೂ ಕುಡಿದು ಹೋಗು. ಏನು ಕಲೇಶ ನಿಮ್ ಚರ್ಚಲ್ಲಿದ್ದಾನೆ? ಮೊದಲು ಪೊಲೀಸ್ಗೆ ಫೋನ್ ಮಾಡಿ. ವಕೀಲ್ ಸರ್, ನಾನು ಪೊಲೀಸ್ ಹತ್ರ ಹೋಗೋದಿದ್ರೆ ಇಲ್ಲಿಗೆ ಹೇಗೆ ಬರ್ತಿದ್ದೆ? ಏನೇನವ್ರು ಹೇಳ್ತೀರಾ? ಅವನ ಮೇಲೆ ಅಷ್ಟೊಂದು ಕೇಸ್ ಇದೆ ಗೊತ್ತಾ? ಗಾಂಜಾ ಮಾರಿದ್ದು, ಸಾರಾಯಿ ಕಾಯಿಸೋದು. ಯಾಕೆ ಈಗ ಜೈಲಿಂದ ತಪ್ಪಿಸಿಕೊಂಡಿದ್ದೆ ದೊಡ್ಡ ಅಪರಾಧ. ಎಲ್ಲದಕ್ಕಿಂತ ಅವನಿಗೆ ಆಶ್ರಯ ಕೊಟ್ಟಿದ್ದೀರಲ್ಲ, ಅದು ಅದಕ್ಕಿಂತ ದೊಡ್ಡ ಅಪರಾಧ. ಸುಮ್ಮನೆ ಸಮಸ್ಯೆಗಳು ಯಾಕೆ ಸಿಕ್ಕಾಕೊಳ್ತೀರಾ? ವಕೀಲ್ ಸರ್, ನಾಳೆನೇ ಅವನು ಶರಣಾಗ್ತಾನೆ. ಅವನೇಕೆ ಜೈಲಿಂದ ತಪ್ಪಿಸಿಕೊಂಡು ಗೊತ್ತಾ? ಅವನಿಗೊಂದು ಮುಖ್ಯವಾದ ಕೆಲಸವಿದೆ, ಅದು ನಾಳೆಗೆ ಮುಗಿಯುತ್ತದೆ. ಮುಗಿದ ಕೂಡಲೇ ಅವನು ನಿಮ್ಮ ಹತ್ರ ಬರ್ತಾನೆ. ಈಗ ನಾನು ಯಾಕೆ ನಿಮ್ಮ ಹತ್ರ ಬಂದೆ ಅಂದರೆ, ಅಧಿಕಾವಧಿ ದಂಡನೆ ಇಲ್ಲದೆ ಅಲ್ಪಾವಧಿ ದಂಡನೆ ಕೊಡಿಸಿ ಹೇಗಾದರೂ ಅವನಿಗೊಂದು ಒಳ್ಳೆಯ ಬಾಳುವೆಯನ್ನು ದೊರಕುವಂತೆ ಮಾಡಬೇಕು. ಇದಕ್ಕೆ ಬೇಕಾಗಿರೋ ಫೀಸು ಇದರಲ್ಲಿದೆ. ಪ್ಲೀಸ್ ಇದನ್ನಿಟ್ಕೊಳ್ಳಿ. ಸ್ವಾಮಿ, ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಇದರ ಅವಶ್ಯಕತೆ ಏನಿದೆ? ಅವನ ಮನಸ್ಸು ತುಂಬಾ ಒಳ್ಳೆಯದು. ಅವನು ಆರಿಸ್ಕೊಂಡಿರೋ ದಾರಿ ತಪ್ಪಾಗಿದೆ. ಅವನು ತುಂಬಾ ಒಳ್ಳೆಯವನು. ನೀವು ಅವನಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿ ಒಳ್ಳೆಯ ಬದುಕನ್ನು ರೂಪಿಸಿಕೊಟ್ರೆ ಅವನ ಬದುಕು ಬಹಳ ಸುಂದರವಾಗಿರ್ತದೆ. ಸರಿ, ನಾನು 6 ಗಂಟೆಗೆ ಚರ್ಚಲ್ಲಿರಬೇಕು. ಬರಲಾ? ಏನಷ್ಟು ಸರ್, ಊಟ ಮಾಡಿ ಹೋಗಿ. ಇರಲಿ ಇರಲಿ, ಖಂಡಿತವಾಗಿಯೂ ನಾನು 6 ಗಂಟೆಗೆ ಚರ್ಚಲ್ಲಿರಬೇಕು. ನಾನು ಬರ್ತೇನೆ. ಆದರೆ ಒಂದು ವಿಷಯ, ನಾನು ಹೇಳಿದ್ದನ್ನು ಮರೆಯಬೇಡಿ. ಖಂಡಿತ ಮಾಡಿ ಬರ್ತೀನಿ. ಎಲ್ಲ ಇದ್ದು ಯೇಸು ಇಲ್ಲದಿದ್ದರೆ ಸಂತೋಷವಿಲ್ಲ. ಯಾವುದೂ ಇಲ್ಲದೆ ಯೇಸು ಮಾತ್ರವಿದ್ದರೆ ಚಿಂತೆಯೇ ಇಲ್ಲ ತಮ್ಮ. ಅವನ ಮನಸ್ಸು ತುಂಬಾ ಒಳ್ಳೆಯದು. ಅವನು ಆರಿಸಿಕೊಂಡಿರೋ ದಾರಿ ತಪ್ಪಾಗಿದೆ. ನಮಗೊತ್ತು ಎಷ್ಟು ಕೃಷ್ಣನ ರಕ್ತವು ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ಶುದ್ಧಗೊಳಿಸುತ್ತವೆ. ಸ್ವಾಮಿಯವರೇ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಕಲೆಯರಸೆ ಎಲ್ಲಿ? ಸ್ವಾಮಿ, ಕಲೆಯರಸೆ ಎಲ್ಲಿ? ಅಯ್ಯೋ, ಅವನು ಇಲ್ಲೇ ಎಲ್ಲೋ ಇರ್ತಾನಪ್ಪ. ಸರಿ, ನಾನು ನೋಡ್ತೇನೆ. ನಿನ್ ಕೆಲಸ ನೀನ್ ನೋಡು.
ಕಲೆಯರಸ, ಕಲೆಯರಸ, ಕಲೆಯರಸ. ಸ್ವಾಮಿ, ಬೇಡ ಸ್ವಾಮಿ, ನೀವು ನನ್ನ ಬಳಿ ಬರಬೇಡಿ ಸ್ವಾಮಿ. ಬೇಡ ಸ್ವಾಮಿ, ಹೇಳಿದ್ರೆ ಕೇಳಿ. ನೀವು ನನ್ನ ಬಳಿ ಬರಬೇಡಿ. ಬೇಡಿ ಸ್ವಾಮಿ, ಹೇಳಿದ್ರೆ ಕೇಳಿ. ನೀವು ನನ್ನ ಹತ್ರ ಬರಬೇಡಿ, ಬರಬೇಡಿ, ಹತ್ರ ಬರಬೇಡಿ, ನನ್ನ ಹತ್ರ ಬರಬೇಡಿ ಸ್ವಾಮಿ. ಮುಟ್ಬೇಡಿ. ಏನಾಯ್ತಪ್ಪ ನಿನಗೆ? ಸ್ವಾಮಿ, ಬೇಡ ಸ್ವಾಮಿ, ನಿಮ್ಮ ಮುಖ ನೋಡೋಕು ನನಗೆ ಯೋಗ್ಯತೆ ಇಲ್ಲ ಸ್ವಾಮಿ. ಕಲೆಯರಸ, ಬೇಡ ಸ್ವಾಮಿ. ತಮ್ಮ, ನೀನು ಹೇಳಿದ ಹಾಗೆ ನಿನ್ನ ಕೈಯಿಂದ ಸಾಯ್ಲಿಕ್ಕೆ ಬಂದಿದ್ದೇನೆ. ಇಲ್ಲ ಸ್ವಾಮಿ, ನೀವು ಸಾಯಬಾರ್ದು. ಈ ಪಾಪಿ ನಾನ್ ತಾನೇ ಸಾಯ್ಬೇಕು. ಕಲೆಯರಸ, ನೀವು ಸಾಯಬಾರದು. ಕಲೆಯರಸ, ನೀವು ಸಾಯಬಾರದು ಸ್ವಾಮಿ. ನೀನು ಬಾಳಬೇಕಾದವನು, ನೀನು ಸಾಯ್ಬೇಕಾದವನಲ್ಲ. ಅದನ್ನ ಅರ್ಥ ಕೊಲೆ ಮಾಡಲು ಬಂದವನ ಮೇಲೇನೆ ಕರುಣೆ ತೋರಿಸ್ತಿರಲ್ಲ. ನಿಮ್ಮಂತೆ ನಾನು ಯಾರನ್ನು ನೋಡೇ ಇಲ್ಲ. ದೇವರು ಎಲ್ಲಿದ್ದಾನೆ ಎಂದು ಪರಿಹಾಸ್ಯ ಮಾಡ್ತಾ ಇದ್ದೆ, ಆದ್ರೆ ಆ ದೇವರನ್ನೇ ಮುಂದೆ ನೋಡ್ತಾ ಇದ್ದೇನಲ್ಲ ಸ್ವಾಮಿ ಈಗ. ಕಲೆಯರಸ, ಹಾಗನ್ಬೇಡಪ್ಪ ಸ್ವಾಮಿ. ಹೆತ್ತ ಮಗನಾಗಿದ್ರು ಕೊಲೆ ಮಾಡಲು ಬಂದ್ರೆ ಓಡಿ ಹೋಗ್ತಾರೆ, ಆದ್ರೆ ಕೊಲೆ ಮಾಡಲಿಕ್ಕೆ ಬಂದಿದ್ದಾನೆ, ಸಾಯಲಿದ್ದೇನೆ ಎಂದು ತಿಳಿದಿದ್ರು ಸಾಯುದ್ರ ಬಗ್ಗೆ ಸ್ವಲ್ಪವೂ ಚಿಂತಿಸದೆ ನನ್ನ ಮುಂದೆ ಬಂದು ನಿಂತಿದ್ದೀರಾ. ನೀವೇ ಸ್ವಾಮಿ ಮನುಷ್ಯನ ರೂಪದಲ್ಲಿರುವ ದೇವರು ಸ್ವಾಮಿ, ದೇವರು. ತಮ್ಮ, ಈಗ ನನ್ನ ಜೀವನದಲ್ಲಿರುವ ಪ್ರೀತಿ ಕರುಣೆ ಯಾವುದು ಹಿಂದೆ ನನ್ನ ಜೀವನದಲ್ಲಿ ಇರಲಿಲ್ಲಪ್ಪ. ಹೌದು, ಯೇಸು ಕ್ರಿಸ್ತನು ನನ್ನ ಜೀವನದಲ್ಲಿ ಬಂದ ಮೇಲೆಯೇ ಈ ಬದಲಾವಣೆ ಎಲ್ಲ. ಇದಕ್ಕಿಂತ ಮೊದಲು ನಾನು ಬಹಳ ಮೋಸಗಾರನಾಗಿದ್ದೆ, ಕ್ರೂರಿಯಾಗಿದ್ದೆ, ಮಹಾಪಾಪಿಯಾಗಿದ್ದೆ. ಯೇಸು ಕ್ರಿಸ್ತನೇ ನನ್ನನ್ನು ಬದಲಾಯಿಸಿದನು. ತಮ್ಮ, ನಾನು ನಿನ್ನ ಬಳಿ ತೋರಿಸಿದ ಪ್ರೀತಿ ಕರುಣೆಯೆಲ್ಲ ಕಲೆಯರಸ 2000 ವರ್ಷಗಳ ಹಿಂದೆ ಪಾಪಗಳನ್ನು ಹೊತ್ತು ತೀರಿಸಲೆಂದೇ ದೇವರ ಮಗನಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆತನು ತನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಬಲಿಯಾದನು. ಆತನು ತನ್ನನ್ನು ಕೊಲೆ ಮಾಡಲು ಬಂದವರನ್ನು ಕ್ಷಮಿಸಿದನು. ಕಲೆಯರಸ, ಯಾವಾಗ ನೀನು ನಿನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುತ್ತೀಯೋ ಆಗಲೇ ಯೇಸು ಕ್ರಿಸ್ತನು ನಿನ್ನ ಪಾಪಗಳನ್ನು ಕ್ಷಮಿಸುತ್ತಾನೆ. ಕಲೆಯರಸ, ದೇವರಾದ ಯೇಸು ಕ್ರಿಸ್ತನು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ. ಆದರೆ ಕಾನೂನಿನ ಪ್ರಕಾರ ನೀನು ಅನುಭವಿಸಬೇಕಾದ ಶಿಕ್ಷೆಯನ್ನು ಅನುಭವಿಸಿ ಬಾ. ಯಾವಾಗಲೂ ಈ ಚರ್ಚಿನ ಬಾಗಿಲು ನಿನಗಾಗಿ ತೆರೆದಿರುತ್ತದೆ. ಧೈರ್ಯದಿಂದ ಹೋಗಿ ಬಾ. ಸ್ವಾಮಿ, ನಾನು ಈ ಚರ್ಚಿಗೆ ಬಂದಾಗ ಪಾಪಿಯಾಗಿ ಬಂದಿದ್ದೆ, ಆದರೆ ಈಗ ಜೈಲಿಗೆ ಹೋಗುವಾಗ ಬದಲಾಗಿ ಒಳ್ಳೆಯವನಾಗಿ ಹೋಗ್ತೇನೆ ಸ್ವಾಮಿ. ತಮ್ಮ, ಚಿಂತೆ ಇಲ್ಲದೆ ಹೋಗಿ ಬಾ. ಕರ್ತನು ನಿನ್ನನ್ನು ಆಶೀರ್ವದಿಸುವನು. ಸರಿ ಸ್ವಾಮಿ. ಗಾಡ್ ಬ್ಲೆಸ್ ಯು. ಆಯ್ತು.